ಇನ್ನು ಮತ್ತೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಆಗ್ತಿದೆಯಾ? ಹೌದು ವೀಕ್ಷಕರೇ, ದಿಢೀರ್ ಅಂತ ಮತ್ತೆ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಮತ್ತೆ ಇಳಿಕೆ ಆಗ್ತಿದೆ ವೀಕ್ಷಕರೇ. ಒಂದು ಕಡೆಗೆ ಇವತ್ತು ಚಿನ್ನ ತಗೋಬೇಕಾ ಬೇಡವಾ, ಎಷ್ಟು ಬೆಲೆಯಲ್ಲಿ ಇಳಿಕೆ ಆಗಿದೆ. ಹಾಗಾದ್ರೆ ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ ತುಂಬಾ ಜನ ಬಂಗಾರ ಇದಕ್ಕೆ ಮಾರಾಟ ಮಾಡ್ತಿದ್ದಾರೆ. ಮತ್ತೆ ಬೆಲೆ ಇಳಿಕೆ ಆದ್ರೆ ನಷ್ಟವಾಗುತ್ತೆ ಎಂಬುವ ಭಯದಿಂದ ಜನರು ಬಂಗಾರ ಬೆಳ್ಳಿ ಕೂಡ ಮಾರಾಟ ಮಾಡ್ತಿದ್ದಾರಾ, ಅಥವಾ ಈಗ ಖರೀದಿ ಮಾಡಬೇಕಾ ಬೇಡವಾ, ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ನಿಮಗೆ ವಿಡಿಯೋದಲ್ಲಿ ಸಿಗಲಿದೆ. ಇನ್ನು ಬಂಗಾರ ಖರೀದಿ ಮಾಡುವಾಗ ಈ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಚೆಕ್ ಮಾಡಬೇಕು. ಯಾಕಂದ್ರೆ 3 ತಪ್ಪು ಮಾಡಿದ್ರೆ ನಿಮಗೆ ಸಾವಿರಾರು ರೂಪಾಯಿ ನಷ್ಟವಾಗುವ ಸಾಧ್ಯತೆ ಇರುತ್ತೆ ವೀಕ್ಷಕರೇ. ಸೊ ಬಂಗಾರ ಖರೀದಿ ಮಾಡೋರು ಈ 3 ತಪ್ಪುಗಳನ್ನ ಮಾಡಬಾರ್ದು. ಆ 3 ತಪ್ಪುಗಳು ಯಾವುದು ಅಂದ್ರೆ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳಿದ್ದೇವೆ, ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಇನ್ನೊಂದು ಕಡೆಗೆ ಬಂಗಾರದ ಆಭರಣ ಖರೀದಿ ಮಾಡಬೇಕಾ, ಕೆಲವರು ಬ್ಯಾಂಕ್ ನಲ್ಲಿ ಹಣ ಇಟ್ಟಿರ್ತಾರೆ, ಬಡ್ಡಿ ಕೂಡ ಬರ್ತಾ ಇರುತ್ತೆ. ಇತ್ತ ಬಂಗಾರದಲ್ಲಿ ಹಣ ಹೂಡಿಕೆ ಮಾಡಿರ್ತಾರೆ, ಬಂಗಾರನು ಕೂಡ ಲಾಭ ಕೊಡ್ತಾ ಇರುತ್ತೆ. ಯಾವುದು ಬೆಸ್ಟ್ ಆಪ್ಷನ್ ಅದನ್ನು ಕೂಡ ನೋಡೋಣ. ಇನ್ನು ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ದಯಮಾಡಿ ಕಮೆಂಟ್ ಅಲ್ಲಿ ಉತ್ತರ ಕೊಡಿ. ನಿಮ್ಮ ಪ್ರಕಾರ 10 ಗ್ರಾಂ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಿರಬೇಕು. ನಿಮ್ಮ ಉತ್ತರ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವೀಕ್ಷಕರೇ. ಹಾಗೂ ನಮ್ಮ ಚಾನೆಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಹೇಳ್ಬೇಕಂದ್ರೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಮತ್ತೆ ಇಳಿಕೆ ಆಗೋದಕ್ಕೆ ಶುರುವಾಗ್ತಿದೆ. ಸೊ ಬೆಳ್ಳಿ ಬೆಲೆ ಕೂಡ ಇಳಿಕೆ ಆಗಿದೆ, ಬಂಗಾರದ ಬೆಲೆ ಕೂಡ ಇಳಿಕೆ ಆಗ್ತಿದೆ. ಹಾಗಾದ್ರೆ ಎಷ್ಟು ಇಳಿಕೆ ಆಗಿದೆ ಅದನ್ನು ಕೂಡ ನೋಡೋಣ. ಬಂಗಾರದಲ್ಲಿ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರದು ಅದನ್ನು ಕೂಡ ನೋಡೋಣ. ಮೊದಲಿಗೆ ಈ ಒಂದು ಬೆಳ್ಳಿಯ ಚಾರ್ಟ್ ನೋಡಿ. ಇವತ್ತಿನ ಇದು ಸ್ಪೆಷಲ್ ಲೈವ್ ಚಾರ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಬೆಲೆ 2,40,000 ರೂಪಾಯಿಂದ ಈಗ 2,34,000 ರೂಪಾಯಿಗೆ ಬಂದಿದೆ. ಒಂದೇ ದಿನ ಮತ್ತೆ 3,500 ರೂಪಾಯಿ, 3,500 ರೂಪಾಯಿ ಬೆಲೆ ಇಳಿಕೆ ಆಗಿರುವಂತದ್ದು ವೀಕ್ಷಕರೇ. ಸೊ ಮತ್ತೆ ಇಳಿಕೆ ಪರ್ವ ಶುರುವಾಯ್ತಾ? ಮತ್ತೆ ರೆಡ್ ಕಲರ್ ಅಂದ್ರೆ ಕೆಂಪು ಕಲರ್ ಅಂದ್ರೆ ಮಾರ್ಕೆಟು ಕೆಳಗೆ ಹೋಗ್ತಾ ಇದೆ ಅಂತ ಅರ್ಥ. ಗ್ರೀನ್ ಕಲರ್ ಅಂದ್ರೆ ಮಾರ್ಕೆಟು ಮೇಲ್ ಹೋಗ್ತಾ ಇದೆ ಅಂತ ಅರ್ಥ. ಇಲ್ಲಿ ನೋಡಬಹುದು 5 ದಿನದಲ್ಲಿ ಮಾರ್ಕೆಟು ಬರೋಬ್ಬರಿ 5,500 ರೂಪಾಯಿಷ್ಟು ಇಳಿಕೆ ಆಗಿದೆ. 2,40,000 ರೂಪಾಯಿಂದ ಬೆಲೆಗಳು ಮತ್ತೆ 6,000 ರೂಪಾಯಿ ಇಳಿಕೆ ಆಗಿದೆ. ಆದ್ರೆ ಒಂದು ತಿಂಗಳಲ್ಲಿ ಬೆಲೆಗಳು 17,000 ರೂಪಾಯಿ ಪ್ಲಸ್ ಅಂದ್ರೆ 17,000 ರೂಪಾಯಿ ಬೆಲೆ ಏರಿಕೆಯಾಗಿ ಈಗ ಮತ್ತೆ ಇಳಿಕೆ ಕೂಡ ಆಗ್ತಾ ಇರುವಂತದ್ದು. ಇಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ ಅಂತ ಬರುತ್ತೆ ವೀಕ್ಷಕರಿಗೆ. ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಬಂಗಾರ ಬೆಳ್ಳಿ ಖರೀದಿ ಮಾಡ್ತಿರಲ್ಲ, ಅವಾಗ ಈ ಒಂದು ಚಾರ್ಟ್ ನೋಡಿ. ಈ ಒಂದು ಚಾರ್ಟ್ ಅಲ್ಲಿ 2,40,000 ರೂಪಾಯಿಂದ ಬೆಲೆಗಳು ಈಗ ಇಳಿಮುಖದಲ್ಲಿ ಸಾಗಿದೆ 2,40,000 ರೂಪಾಯಿ ತನಕ. ಎದಕ್ಕಂದ್ರೆ ಪ್ರಮುಖ ಕಾರಣ ಏನು? ಇಲ್ಲಿ ಪ್ರಾಫಿಟ್ ಬುಕಿಂಗ್ ಆಗ್ತಿದೆ. ಬೆಲೆಗಳು ಮೇಲೆ ಹೋಗುತ್ತಲ್ಲ, ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ ಮನೆಯಲ್ಲಿದ್ದ ಬಂಗಾರ ಬೆಳ್ಳಿ ಕೂಡ ಜನರು ಮಾರಾಟ ಮಾಡ್ತಾರೆ. ಎರಡನೇದಾಗಿ ಯಾರೆಲ್ಲ ಆನ್ಲೈನ್ ನಲ್ಲಿ ಸಾವಿರಾರು ಕೋಟಿ ಹಣವನ್ನ ಬ್ಯಾಂಕ್ಗಳು ಹೂಡಿಕೆ ಮಾಡಿರ್ತವೆ, ಸೊ ಅವರು ಕೂಡ ತಮ್ಮ ಒಂದು ಹೋಲ್ಡಿಂಗ್ಸ್ ಅನ್ನ ಮಾರಾಟ ಮಾಡಿ ಲಾಭವನ್ನ ಬುಕ್ ಮಾಡ್ತಾರೆ. ಸೊ ಯಾರೆಲ್ಲ ಆ ಬೆಲೆ ಏರಿಕೆ ಇದ್ದಾಗ ಖರೀದಿ ಮಾಡ್ತಾರೆ ನೋಡಿ, ಅವರು ಇಲ್ಲಿ ಟ್ರ್ಯಾಪ್ ಆಗ್ತಾರೆ, ಸಿಕ್ಕಾಕಿಕೊಂತಾರೆ ಅಂತಾನೆ ಹೇಳ್ಬೋದು. ಸೊ 3 ಲಕ್ಷ ರೂಪಾಯಿಂದ ಬೆಲೆಗಳು ಇಳಿಕೆ ಆಗಿರೋದು ಕೂಡ ಇದೆ. 4 ಲಕ್ಷ ರೂಪಾಯಿಂದ ಬೆಳ್ಳಿ ಬೆಲೆ ದಿಢೀರ್ ಅಂತ ಕುಸಿತ ಆಗಿರೋದು ಕೂಡ ಇದೆ ವೀಕ್ಷಕರೇ. ನೀವು ನೋಡಬಹುದು ಸ್ಕ್ರೀನ್ ಮೇಲೆ ಈ ಬೆಲೆಗಳು ಯಾವ ತರ ಇಳಿಕೆ ಆಗಿದೆ ಅಂತ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ಲೆವೆಲ್ ಬರುತ್ತೆ 2,10,000 ರೂಪಾಯಿ. ಈ 2,10,000 ರೂಪಾಯಿದು ಸಪೋರ್ಟ್ ತುಂಬಾ ಸ್ಟ್ರಾಂಗ್ ಇದೆ. ಇಲ್ಲಿಗೆ ಬಂದಾಗ ಬೆಲೆಗಳು ಮೇಲ್ ಹೋಗ್ತಾ ಇದ್ದಾವೆ. ಒಂದು ವೇಳೆ ಈ ಒಂದು ಸಪೋರ್ಟ್ ಮುರಿತು ಅಂದ್ರೆ ಬೆಲೆಗಳು ಮತ್ತಷ್ಟು ಇಳಿಕೆ ಆಗಬಹುದು. ಅಂದ್ರೆ 2,10,000, 2,00,000, 1,95,000 ರೂಪಾಯಿ ತನಕನೂ ಬೆಳ್ಳಿ ಬೆಲೆ ಹೋಗಬಹುದು. ಇಲ್ಲಿ ಎರಡನೇ ಕಾರಣ ಬೆಲೆ ಇಳಿಕೆ ಎದಕ್ಕೆ ಆಗ್ತಿದೆ ಅದನ್ನು ಕೂಡ ಹೇಳ್ತೇವೆ ನೋಡಿ. ಅಮೆರಿಕ ಇರಾನ್ ನಡುವೆ ಯುದ್ಧ ಮತ್ತೆ ಪ್ರಾರಂಭವಾಗ್ತಿದೆ. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ತಿದೆ. ಹಾಗಾದ್ರೆ ಇವತ್ತು ಮಾರ್ಕೆಟ್ ನ ಪ್ರಕಾರ ಬೆಳ್ಳಿ ಬೆಲೆ ಎಷ್ಟು ನೋಡಿ. ಮಾರ್ಕೆಟ್ ಪ್ರಕಾರ 2.5 ಲಕ್ಷ ರೂಪಾಯಿ, 2,50,000 ರೂಪಾಯಿ 1 kg ಬೆಳ್ಳಿ ಬೆಲೆ. 1 ಗ್ರಾಮ್ಗೆ 250 ರೂಪಾಯಿ ಅಂತಾನೆ ಹೇಳ್ಬೋದು. ಸೊ ನೋಡಿ ವೀಕ್ಷಕರೇ, ಇದು ಆಭರಣ ನೀವೇನಾದ್ರೂ ಬೆಳ್ಳಿ ಮಾರ್ಕೆಟ್ ಅಲ್ಲಿ ತಗೋತೀರಾ ಅಂದ್ರೆ 2.5 ಲಕ್ಷ ಇದೆ. ನೀವು ಆನ್ಲೈನ್ ನಲ್ಲಿ MCX ಪ್ರಕಾರ ETF ತಗೋತೀರಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಬರುತ್ತೆ, ಸೆಬಿ ರಿಜಿಸ್ಟರ್ಡ್ ಅಂಡರ್ ಬರುವ ಆಪ್ಸ್ ಗಳಲ್ಲಿ ಮಾತ್ರ ನೀವು ತಗೋಬಹುದು. ಸೊ ಅದರಲ್ಲಿ ನೀವು ತಗೋತೀರಾ ಅಂದ್ರೆ 2,35,000 ರೂಪಾಯಿ ಈ ಬೆಳ್ಳಿ ಒಂದು ಕರೆಂಟ್ ವ್ಯಾಲ್ಯೂ ಇದೆ. ಸೊ ಇದು ಬೆಲೆ ಚೇಂಜ್ ಆಗ್ತಿರುತ್ತೆ. 2,35,000 ಇದ್ದದ್ದು ನಾಳೆ 2,20,000 ಆಗ್ಬಹುದು, ನಾಡಿದ್ದು 2.5 ಲಕ್ಷನೂ ಆಗ್ಬಹುದು. ಬೆಲೆಗಳು ನೀವು ತಗೊಂಡ ನಂತರ ಏರಿಕೆ ಆಯಿತು ಅಂದ್ರೆ ನಿಮಗೆ ಲಾಭ, ನೀವು ತಗೊಂಡ ನಂತರ ಇಳಿಕೆ ಆಯಿತು ಅಂದ್ರೆ ನಿಮಗೆ ನಷ್ಟ. ಮೊದಲೇ ನೀವು ಬಂಗಾರ ಬೆಳ್ಳಿ ಮನೆಯಲ್ಲಿ ಹೂಡಿಕೆ ಮಾಡಿಟ್ಟಿದ್ರೆ ಇವತ್ತು ನಿಮಗೆ ಡಬಲ್ ಲಾಭ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ಈಗ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬಂಗಾರದ ಈ ಚಾರ್ಟ್ ಅಲ್ಲಿ ಏನಾಗ್ತಿದೆ. ಸೊ ಬಂಗಾರದ ಚಾರ್ಟ್ ಅಲ್ಲೂ ಕೂಡ ಇಳಿಮುಖ ಆಗುವ ಸಾಧ್ಯತೆ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದಿಂದಾಗಿ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗ್ತಿದೆ. ಯಾವಾಗ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗುತ್ತೆ ಇನ್ಫ್ಲೇಷನ್ ಕೂಡ ಆಗುತ್ತೆ, ಹಣದುಬ್ಬರ ಶುರುವಾಗುತ್ತೆ. ಹಣದುಬ್ಬರ ಏರಿಕೆ ಆದ್ರೆ ಏನಾಗುತ್ತೆ, ಬ್ಯಾಂಕ್ ನಲ್ಲಿ ಬಡ್ಡಿ ದರವನ್ನ ಏರಿಕೆ ಮಾಡಲಾಗುತ್ತೆ. ಸ್ಪೆಷಲಿ ಅಮೆರಿಕ ಮತ್ತು ಜಪಾನಿನ ಬಡ್ಡಿ ದರಗಳು ಏರಿಕೆ ಆಗುವ ಸುದ್ದಿ ಬಂತು ಅಂದ್ರೆ ಆ ಹೂಡಿಕೆದಾರರು ಅಮೆರಿಕನ್ ಬಾಂಡ್ ಅಲ್ಲಿ ಹೂಡಿಕೆಯನ್ನ ಮಾಡ್ತಾರೆ. ಡಾಲರ್ ಬಲವಾಗುತ್ತೆ, ಇತ್ತ
ಮತ್ತೆ ಬಂಗಾರ ಬೆಲೆಯಲ್ಲಿ ಇಳಿಕೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ ವೀಕ್ಷಕರೇ. ಸೊ ಈಗ ಬಂಗಾರದ ಬೆಲೆ 1,55,000 ರೂಪಾಯಿಂದ 3,000 ರೂಪಾಯಿ ಇಳಿಕೆ ಆಗಿ ಮತ್ತೆ ಮಾರ್ಕೆಟು ರಿಕವರಿ ಆಗಿದೆ ವೀಕ್ಷಕರೇ. ಆದ್ರೆ ಈಗ ತಾನೇ ಒಂದು ಸುದ್ದಿ ಬಂದಿದೆ, ಏನಪ್ಪಾ ಅಂದ್ರೆ ಕಚ್ಚಾ ತೈಲಗಳ ಬೆಲೆ ಮತ್ತೆ ಏರಿಕೆ ಆಗ್ತಿದೆ. ಹೌದು, ಕಚ್ಚಾ ತೈಲ ಅಂದ್ರೆ ಏನು? ಪೆಟ್ರೋಲ್ ಡೀಸೆಲ್ಗೆ ಬೇಕಾದ ಒಂದು ರಾ ಮಟೀರಿಯಲ್. ಇದು ಈಗ ಬೆಲೆ ಮತ್ತೆ ಏರಿಕೆ ಆಗ್ತಿದೆ. ಸೊ ಇದು ಬೆಲೆ ಏರಿಕೆ ಆಗುತ್ತೆ ಅಂದ್ರೆ ಬಂಗಾರ ಬೆಳ್ಳಿಯಲ್ಲಿ ಇಳಿಕೆ ನಾವು ನೋಡೋದಕ್ಕೆ ಸಿಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಒಟ್ಟು 3 ತಿಂಗಳಲ್ಲಿ ಇನ್ನು 3,500 ರೂಪಾಯಿಯಷ್ಟು ಬೆಲೆಯಲ್ಲಿ ಇಳಿಕಿದೆ. 1,60,000 ರೂಪಾಯಿ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಸೊ ಅದು ಮುರಿದು ಮಾರ್ಕೆಟ್ ಏನಾದರೂ ಮೇಲ್ ಹೋಯ್ತು ಅಂದ್ರೆ ಈ ಬಾರಿ ಬೆಲೆಗಳು ಏರಿಕೆ ಆಗ್ಬೋದು, ಆದ್ರೆ ಚಾನ್ಸಸ್ ಇದೆ ಬೆಲೆಗಳು ಇಳಿಕೆ ಆಗ್ಬೋದು ಅಂತ. ಸೊ ನೋಡಿ, 1,30,000 ರೂಪಾಯಿ ಅಂದ್ರೆ ಬೆಲೆ 1,60,000 ರೂಪಾಯಿ ತನಕ ಹೋಗಿದೆ. 1,70,000 ರೂಪಾಯಿ ಕೂಡ ಮಾರ್ಕೆಟ್ ಹೋಗಿದೆ. 1,70,000 ರೂಪಾಯಿಂದ ದಿಢೀರ್ ಅಂತ ಬೆಲೆ 1,30,000 ರೂಪಾಯಿ ತನಕ ಬಂದಿತ್ತು ಲಾಸ್ಟ್ ಟೈಮ್. ಯಾವಾಗ? ಇದು ಏಪ್ರಿಲ್ ತಿಂಗಳಲ್ಲಿ. ಮತ್ತೆ ಏಪ್ರಿಲ್ ತಿಂಗಳಿಂದ ಮಾರ್ಕೆಟ್ ಮತ್ತೆ ರಿಕವರಿ ಆಗಿ ಮೇಲ್ ಹೋಯಿತು. ಟೋಟಲ್ 40,000 ರೂಪಾಯಿಷ್ಟು ಇಳಿಕೆ ಆಗಿತ್ತು ಏಪ್ರಿಲ್ ತಿಂಗಳಲ್ಲಿ. ಮಾರ್ಕೆಟ್ 1,70,000 ರೂಪಾಯಿಂದ 1,30,000 ರೂಪಾಯಿ ತನಕ ಒಂದು ಇಳಿಕೆ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿತ್ತು ಬಂಗಾರ. ಮತ್ತೆ 1,64,000 ಆಯಿತು. ಮತ್ತೆ 1,40,000 ರೂಪಾಯಿಗೆ ಮಾರ್ಕೆಟ್ ಬಂತು. ಯಾವಾಗ? ಇದು ಜುಲೈ ಮತ್ತು ಜೂನ್ ತಿಂಗಳಲ್ಲಿ. ಮತ್ತೆ ಈಗ ಆಗಸ್ಟ್ ತಿಂಗಳಲ್ಲಿ 1,40,000 ರೂಪಾಯಿಂದ ಬೆಲೆಗಳು 1,55,000 ರೂಪಾಯಿ ದಾಟಿದೆ. ಸೊ ಇದು ಕೂಡ ಮತ್ತೆ ಇಲ್ಲಿಂದ ಏನಾದರೂ ಬೆಲೆಗಳು ಇಳಿಕೆ ಆಯಿತು ಅಂದ್ರೆ ಮತ್ತೆ 1,40,000 ರೂಪಾಯಿ ತನಕ ಬರಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಆದ್ರೆ ವೀಕ್ಷಕರೇ, ಮಾರ್ಕೆಟ್ ಬರುತ್ತೋ ಇಲ್ವೋ, ಬೆಲೆಗಳು ಇಳಿಕೆ ಆಗುತ್ತೋ ಇಲ್ವೋ, ಈಗ ತಗೋಬೇಕಾ ಬೇಡವಾ, ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ನೋಡಿ, ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳಿರುತ್ತೆ, ಮದುವೆ ಇರುತ್ತೆ. ಸೊ ನೀವು ಬಂಗಾರ ತಗೋಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಅಂದ್ರೆ ಮಾರ್ಕೆಟ್ ಅಂತೂ ಸದ್ಯಕ್ಕೆ ವಾಲಟೋಲಿಟಿ ಇದೆ, ತುಂಬಾ ಮಾರ್ಕೆಟು ಏರುಪೇರಾಗ್ತಿದೆ. ಒಂದು ದಿನ ಏರಿಕೆ ಆಗೋದು, ಒಂದು ದಿನ ಇಳಿಕೆ ಆಗೋದು. ಸೊ ನೀವು ನಿಮ್ಮ ಹತ್ತಿರ 1,00,000 ರೂಪಾಯಿ ಹಣ ಇದೆ ಅಂದ್ರೆ ಒಟ್ಟಿಗೆ ಹಾಕಬೇಡಿ, ಹಂತ ಹಂತವಾಗಿ ಖರೀದಿ ಮಾಡಿ. ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ನೀವು ಖರೀದಿ ಮಾಡಬಹುದು. ಸೊ ವೀಕ್ಷಕರಿಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ? ಇದು ಭಾರತೀಯ ಮಾರ್ಕೆಟ್ನ ಪ್ರಕಾರ ನೋಡ್ತಾ ಹೋಗೋದಾದ್ರೆ 1,17,000 ರೂಪಾಯಿಗೆ ಇವತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ ಬಂದು ನಿಂತಿದೆ. ಇದು 18 ಕ್ಯಾರೆಟ್ ಆಗಿರೋದ್ರಿಂದ ಇದರ ಮೇಲೆ ಮೇಕಿಂಗ್ ಚಾರ್ಜು ಮತ್ತು GST ಅಂತ ಎಕ್ಸ್ಟ್ರಾ ಕೂಡ ಇರುತ್ತೆ. ಸೊ ಅದು ಕೂಡ ನಿಮಗೆ ಗೊತ್ತಿರಲಿ. ನೋಡಿ, ತುಂಬಾ ಜನ ಬಂಗಾರ ಖರೀದಿ ಮಾಡುವಾಗ 3 ತಪ್ಪು ಮಾಡ್ತಾರೆ. ಆ ಮೊದಲನೇ ದೊಡ್ಡ ತಪ್ಪು ಏನಪ್ಪಾ ಅಂದ್ರೆ ಫೋಮೋದಲ್ಲಿ ಖರೀದಿ ಮಾಡ್ತಾರೆ. ಫೋಮೋ ಅಂದ್ರೆ ಏನು? ಬೆಲೆ ಏರಿಕೆ ಆಗ್ತಿದೆ, ಮತ್ತೆ ಈ ಒಂದು ಬೆಲೆ ಸಿಗಲ್ಲ, ಇವತ್ತು ತಗೊಳ್ಳಿಲ್ಲ ಅಂದ್ರೆ ನಾಳೆ ಮತ್ತೆ ಬಂಗಾರ ಇನ್ನೂ ದುಬಾರಿ ಆಗ್ಬಹುದು ಎಂಬುವ ಒಂದು ಭಯದಿಂದ ತುಂಬಾ ಜನ ಖರೀದಿ ಮಾಡ್ತಾರೆ. ಗರಿಷ್ಠ ಮಟ್ಟದಲ್ಲಿ ಬೆಲೆಯಲ್ಲಿ ಖರೀದಿ ಮಾಡಿ ನಂತರ ಟ್ರ್ಯಾಪ್ ಆಗ್ತಾರೆ. ನಂತರ ಬೆಲೆಗಳು ಇಳಿಕೆ ಆಗ್ಬಿಡುತ್ತೆ, ಮತ್ತೆ ಅವರಿಗೆ ಒಂದು ಪೇಚಾಡುವ ಪರಿಸ್ಥಿತಿ ಬಂದ್ಬಿಡುತ್ತೆ. ಇನ್ನು ಎರಡನೇ ತಪ್ಪು, ತುಂಬಾ ಜನ ಜ್ಯುವೆಲರಿ ಅಂದ್ರೆ ಬಂಗಾರದ ಆಭರಣ ಖರೀದಿ ಮಾಡ್ತಾರೆ ಹೂಡಿಕೆಗಂತ ಭಾವಿಸಿ. ಉದಾಹರಣೆಗೆ ಇವತ್ತು ಬಂಗಾರ 1,50,000 ಲಕ್ಷ ರೂಪಾಯಿ ಇದೆ, ಮುಂದಿನ ವರ್ಷ 2 ಲಕ್ಷ ರೂಪಾಯಿ ಆಗ್ಬಹುದು ಅಂತ ಮನೆಗೆ ಒಂದು ಬಂಗಾರದ ಉಂಗ್ರಾನೋ ಒಂದು ನೆಕ್ಲೆಸ್ ತಗೊಂಡ್ಬರ್ತೀರಾ, ಮುಂದೆ 2 ಲಕ್ಷ ಆದ್ಮೇಲೆ ಮಾರೋಣ ಅಂತ. ಸೊ ನೋಡಿ ವೀಕ್ಷಕರೇ, ಅವಾಗ ಏನಾಗ್ಬಿಡುತ್ತೆ, ನೀವು ಏನು ಇವತ್ತು ಬಂಗಾರ ತಗೊಂಡ್ಬಂದಿರ್ತೀರಲ್ಲ ಅದ್ರ ಮೇಲೆ ನೀವು ಮೇಕಿಂಗ್ ಚಾರ್ಜು, ವೇಸ್ಟೇಜು ಮತ್ತೆ GST ಅಂತ ಕೊಟ್ಟಿರ್ತೀರಲ್ಲ, ಅದು ನಿಮಗೆ ವಾಪಸ್ ಬರೋದೇ ಇಲ್ಲ. 1,50,000 ಲಕ್ಷ ರೂಪಾಯಿದ್ದು ಬಂಗಾರ ಇದೆ ಅಂದ್ರೆ 10% ಮೇಕಿಂಗ್ ಚಾರ್ಜ್ ಅಂದ್ರೆ 15,000 ರೂಪಾಯಿ ನಿಮಗೆ ಹಣ ಅದು ವಾಪಸ್ ಬರಲ್ಲ. ಅಂದ್ರೆ ನಿಮಗೆ 15,000 ರೂಪಾಯಿ ನಷ್ಟ ಅಂತಾನೆ ಹೇಳ್ಬೋದು. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಅಂತ ನೋಡೋಣ ಬನ್ನಿ. 22 ಕ್ಯಾರೆಟ್ನ ಚಿನ್ನದ ಬೆಲೆ 10 ಗ್ರಾಮ್ಗೆ 1,43,000 ರೂಪಾಯಿಗೆ ಬಂದು ನಿಂತಿದೆ. ನೋಡಿ, 18 ಕ್ಯಾರೆಟ್ ಇದಕ್ಕೆ 1,16,000, 22 ಕ್ಯಾರೆಟ್ ಇದಕ್ಕೆ 1,43,000. ಈ ಎರಡರ ನಡುವೆ ಡಿಫರೆನ್ಸ್ ಇದೆ ನೋಡಿ, 4 ಕ್ಯಾರೆಟ್. ಅದು ಪ್ಯೂರಿಟಿ ಅಂತ ಬರುತ್ತೆ, ಬಂಗಾರದ ಪ್ಯೂರಿಟಿ. 18 ಕ್ಯಾರೆಟ್ ಅಂದ್ರೆ 75% ಅದರಲ್ಲಿ ಬಂಗಾರ ಇರುತ್ತೆ, 75% ಪ್ಯೂರಿಟಿ ಅಂತ ಕರೀತಾರೆ. 100% ಅಂದ್ರೆ 100ರಲ್ಲಿ 75 ರೂಪಾಯಿದು ಮಾತ್ರ ಬಂಗಾರ ಇರುತ್ತೆ. 25 ರೂಪಾಯಿದು ಏನಿರುತ್ತೆ ನೋಡಿ, ಬೆಳ್ಳಿ ಅಥವಾ ಕಾಪರ್ ಅನ್ನ ಮಿಕ್ಸ್ ಮಾಡಿ ಆಭರಣ ರೆಡಿ ಮಾಡಿರ್ತಾರೆ. ಅದೇ 22 ಕ್ಯಾರೆಟ್ ಅಲ್ಲಿ 91.6% ಬಂಗಾರ ಇರುತ್ತೆ, 8.4% ಮೆಟಲ್ಸ್ ಮಿಕ್ಸ್ ಮಾಡಿರ್ತಾರೆ. 1,00,000 ರೂಪಾಯಿದು ಅಂದ್ರೆ 91.6 ರೂಪಾಯಿ ಅಂದ್ರೆ 91,600 ರೂಪಾಯಿದು ಅದರಲ್ಲಿ ಬಂಗಾರ ಇರುತ್ತೆ, 8,400 ರೂಪಾಯಿದು ಮೆಟಲ್ಸ್ ಅನ್ನ ಮಿಕ್ಸ್ ಮಾಡಿರ್ತಾರೆ. ಸೊ ನೀವು ಆಭರಣ ತಗೋಬೇಕಂದ್ರೆ 18 ಕ್ಯಾರೆಟ್ ತಗೊಳ್ಳಿ, 22 ಕ್ಯಾರೆಟ್ ತಗೊಳ್ಳಿ, ಓಕೆ. ಆದ್ರೆ BIS ಹಾಲ್ ಮಾರ್ಕ್ ಮತ್ತು HUID ಕೋಡ್ ಇದ್ರೆ ತುಂಬಾ ಒಳ್ಳೆಯದು. ಹಾಲ್ ಮಾರ್ಕ್ ಇಲ್ಲದಿದ್ರೆ ಬಂಗಾರ ತಗೋಬೇಡಿ ವೀಕ್ಷಕರೇ. ನೀವು ಕೊಟ್ಟಿರೋ ಹಣಕ್ಕೆ ಒಂದು ಗ್ಯಾರಂಟಿ ಬೇಕು ನಿಮಗೆ ಅಂದ್ರೆ ನೀವು ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಹಾಲ್ ಮಾರ್ಕ್ ಇತ್ತಂದ್ರೆ ಏನಾಗುತ್ತೆ, ಮುಂದೆ ನೀವು ರೀಸೇಲ್ ಮಾಡುವಾಗ, ಬಂಗಾರದ ಮೇಲೆ ಸಾಲ ತಗೊಳ್ಳುವಾಗ ನಿಮಗೆ ತುಂಬಾ ಯೂಸ್ ಆಗುತ್ತೆ ವೀಕ್ಷಕರೇ. ನೀವೇನಾದ್ರೂ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೊಂಡ್ರೆ ಮರಳಿ ಮಾರಾಟ ಮಾಡುವಾಗ ನಿಮಗೆ ತೊಂದರೆ ಆಗಬಹುದು. ತುಂಬಾ ಜನ ಬಂಗಾರದ ಆಭರಣ ತಗೊಳ್ಳುವಾಗ ಯಾವ ತರ ಮೋಸ ಹೋಗ್ತಾರೆ ನೋಡಿ. ನೀವು ತೂಕದಲ್ಲೂ ಕೂಡ ಜಾಗರೂಕರಾಗಬೇಕು. ಯಾಕಂದ್ರೆ 1 ಗ್ರಾಮ್ ಬಂಗಾರದ ಬೆಲೆ ಈಗ 15,500 ರೂಪಾಯಿ ತನಕ ಇದೆ. ಅಂದ್ರೆ ಈಗ ನೋಡಿ, ಮೊದಲು 24 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿ ಮಾತಾಡೋಣ.
24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,55,000 ಅಥವಾ 1,56,000 ರೂಪಾಯಿ ತನಕ ಬಂದಿದೆ. ಸೊ ಇದು ಒಂದು ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಹೋಗ್ತಾ ಇದೆ. ಆದ್ರೆ ಮುಂದಿನ ಬರೋ ದಿನ ಇದು ಸ್ವಲ್ಪ ಇಳಿಕೆ ಕೂಡ ಕಾಣಬಹುದು. ಯಾಕಂದ್ರೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಿದೆ, ಅಮೆರಿಕನ್ ಡಾಲರ್ ಮತ್ತೆ ಬಲವಾಗಬಹುದು. ಮೂರನೇದಾಗಿ ಅಮೆರಿಕದ ಫೆಡ್ ಮೀಟಿಂಗ್ ಅಲ್ಲಿ ಏನಾದರೂ ಇಂಟ್ರೆಸ್ಟ್ ರೇಟ್ಸ್ ಗಳನ್ನ, ಬಡ್ಡಿ ದರಗಳನ್ನ ಏರಿಕೆ ಮಾಡೋ ಪ್ರಸ್ತಾಪ ಬಂತು ಅಂದ್ರೆ ಮತ್ತೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಆಗುತ್ತೆ. ಹೂಡಿಕೆದಾರರು ಡಾಲರ್ ಅತ್ತ ಆಕರ್ಷಿತರಾಗ್ತಾರೆ. ಬಂಗಾರ ಬೆಳ್ಳಿ ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ, ಮಾರಾಟ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಸೊ ಬೆಲೆಗಳು ಇಳಿಕೆ ಆಗುತ್ತೆ. ಆದ್ರೆ ಇದು ಯಾವಾಗ ಆಗುತ್ತೆ? ಇನ್ನು 1 ತಿಂಗಳಲ್ಲಿ ಸ್ವಲ್ಪ ಚೇಂಜ್ ನಮಗೆ ಕಾಣೋಕೆ ಸಿಗಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಸೊ ನೀವು ಚಿನ್ನದ ತೂಕದಲ್ಲೂ ಕೂಡ ಜಾಗರೂಕರಾಗಿರ್ಬೇಕು. 10 ಗ್ರಾಮ್ದು ಚಿನ್ನದ ಜ್ಯುವೆಲ್ಲರಿ ನೀವೇನಾದ್ರೂ ಖರೀದಿ ಮಾಡ್ತೀರಾ ಅಂದ್ರೆ ಆ 10 ಗ್ರಾಮ್ ಸಂಪೂರ್ಣವಾಗಿ ಚಿನ್ನ ಇದೆಯಾ? ಅದು 18 ಕ್ಯಾರೆಟ್ 22 ಕ್ಯಾರೆಟ್ ಆಗಿತ್ತಂದ್ರೆ ಅದರ ಮೇಲೆ ಡಿಸೈನ್ ಇರುತ್ತೆ, ಸ್ಟೋನ್ ಅಂತ ಇರುತ್ತೆ, ಅಥವಾ ಬೇರೆ ಬೇರೆ ಮಟೀರಿಯಲ್ ಇರುತ್ತೆ, ಅದು ಬಂಗಾರ ಇರಲ್ಲ. ಅದು ಬಂಗಾರಕ್ಕೆ ತರ ಕಾಣ್ತಾ ಇದ್ರೆ ಬಂಗಾರ ಇರಲ್ಲ. ಸೊ ನೀವೇನ್ ಮಾಡ್ಬೇಕು? ಬಂಗಾರದ ತೂಕ ಏನು ಅದು ಬೇರೆ ಮಾಡಬೇಕು. ಆ ಬಂಗಾರ ಅಲ್ಲದೆ ಇರೋ ತೂಕ ಏನು ಅದರದ್ದು ತೂಕ ಬೇರೆ ಮಾಡಿಸ್ಬೇಕು. ಸೊ ಅದೆಲ್ಲರೂ ಕೂಡ ಚೆಕ್ ಮಾಡಿ, ಹಾಲ್ ಮಾರ್ಕ್ ಇದೆಯೋ ಇಲ್ವೋ ಎಲ್ಲ ಕೂಡ ಚೆಕ್ ಮಾಡಿ, ಮೇಕಿಂಗ್ ಚಾರ್ಜ್ ಎಷ್ಟು ಹಾಕಿದ್ದಾರೆ ಎಲ್ಲ ಕೂಡ ಚೆಕ್ ಮಾಡಬೇಕು. ನೋಡಿ, 1 ಗ್ರಾಮ್ ಕೂಡ ನಿಮಗೆ ಮೋಸ ಆಯಿತು ಅಂದ್ರೆ 15,000 ರೂಪಾಯಿ ಮೋಸ ಆದಂತಾಗುತ್ತೆ. ಸೊ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಬಂಗಾರ ಖರೀದಿ ಮಾಡುವಾಗ GST ಬಿಲ್ ಕೂಡ ಕಂಪಲ್ಸರಿ ತಗೊಳ್ಳಿ. ಯಾಕಂದ್ರೆ ತುಂಬಾ ಜನ ಮರಳಿ ಮಾರಾಟ ಮಾಡುವಾಗ GST ಬಿಲ್ ಕೂಡ ಕೇಳಬಹುದು. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಖರೀದಿ ಮಾಡಿರೋ ಬಿಲ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ ಮಾಡಿ.